ಫ್ರೆಂಡ್ಸ್, ವೆಲ್ಕಮ್ ಟು ಮನಸ್ಸು ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್. ನೋಡಿ, ಇವತ್ತೇನು ಸ್ನ್ಯಾಕ್ಸ್ ಹೇಳ್ಕೊಡ್ತಾ ಇದ್ದೀನಿ ಅಂದರೆ ನಿಮಗೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಸ್ನ್ಯಾಕ್ಸು. ಸೋಯಾ ಚಾನ್ಸ್ ಕಬಾಬು ಇದು ಹೇಗೆ ಮಾಡೋದು ಅಂತ ನೋಡೋಣ. ಇದನ್ನು ಫಸ್ಟು ಒಂದು 10 to 15 ಮಿನಿಟ್ಸು ಸಾಲ್ಟ್ ವಾಟ್ರಲ್ಲಿ ಚೆನ್ನಾಗಿ ಸೋಕ್ ಮಾಡಿ ಇಡಬೇಕು. ನೋಡಿ, ಈ ಥರ ಚೆನ್ನಾಗಿ ಸೋಕ್ ಮಾಡಿ 10-15 ಮಿನಿಟ್ಸ್ ಆದಮೇಲೆ ಇದು ನೀರೆಲ್ಲ ಈ ಥರ ಸ್ವಲ್ಪ ಫುಲ್ಲಾಗಿ ಬೇಡ, ಸ್ವಲ್ಪ ಈ ಥರ ನೀರಿನ ಅಂಶ ಎಲ್ಲ ಹೋಗಲಿ, ಆಗ ಬೇರೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ನೋಡಿ, ನೀರಿನ ಅಂಶ ಎಲ್ಲ ತೆಗೆದು ಈ ಥರ ಬೌಲ್ಗೆ ಹಾಕಿ ಇಟ್ಕೊಳ್ಳಿ. ನೀರೆಲ್ಲ ಚೆನ್ನಾಗಿ ಹಿಂಡಬೇಕು. ತುಂಬ ಫುಲ್ಲಾಗಿ ಏನು ಹಿಂಡಕ್ಕೆ ಹೋಗ್ಬೇಡಿ, ಸ್ವಲ್ಪ ಹಿಂಡಿದ್ರೆ ಈ ಥರ ಬರುತ್ತೆ. ನೆಂದ ಮೇಲೆ ಈ ಥರ ಆಗುತ್ತೆ ಸೋಕಾದ್ಮೇಲೆ. ಇದನ್ನು ಬೇರೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಅದಕ್ಕೂ ಮುಂಚೆ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅಂತ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಖಾರಕ್ಕೆ ಚಿಲ್ಲಿ ಪೌಡರು 2 ಸ್ಪೂನ್ ಹಾಕ್ಕೊಳ್ಳಿ, ಮತ್ತು 1 ಮೊಟ್ಟೆ. ಇದು ನಿಮಗೆ ವೈಟ್ ಮಾತ್ರನೇ ಬೇಕಾದರೆ ಹಾಕ್ಕೋಬೋದು, ಎಲ್ಲೋ ತೆಗೆದ್ಬಿಟ್ಟು. ಇಲ್ಲ 2 ಹಾಕ್ಕೋತೀವಿ ಅಂದರೆ 2 ಹಾಕ್ಕೋಬೋದು. ಮತ್ತು ಕಬಾಬ್ ಪೌಡರು ತೇಜುದು ಯೂಸ್ ಮಾಡಿದ್ದೀನಿ ನಾನು, ತುಂಬ ಚೆನ್ನಾಗಿರುತ್ತೆ ತೇಜು ಕಬಾಬ್ ಪೌಡರು 2 ಪ್ಯಾಕೆಟ್ ಹಾಕ್ಕೊಳ್ಳಿ. ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಳ್ಳಿ. ನೀವು ಎಷ್ಟು ಕಬಾಬ್ ಮಾಡ್ತೀರೋ ಚಾನ್ಸು ಅದು ನೋಡಿಕೊಂಡು ಹಾಕ್ಕೊಳ್ಳಿ ಪ್ಯಾಕೆಟು. ಇದು ಕಬಾಬ್ ಪೌಡರು. ಉಪ್ಪೇನು ಹಾಕೋಂಥ ಅವಶ್ಯಕತೆ ಇಲ್ಲ, ಯಾಕೆ ಅಂದರೆ ಕಬಾಬ್ ಪೌಡರಲ್ಲೇ ಉಪ್ಪಿನ ಅಂಶ ಎಲ್ಲ ಇರುತ್ತೆ. ಇದರಲ್ಲಿ 100 ಗ್ರಾಮ್ಸಲ್ಲಿ ಸೋಯಾ ಚಾನ್ಸ್ ಏನಿದೆ 100 ಗ್ರಾಮ್ಸ್ಗೆ 36 ಗ್ರಾಮು ನಿಮಗೆ ಪ್ರೋಟೀನ್ ಸಿಗುತ್ತೆ, ಮತ್ತು ಕಾರ್ಬೋಹೈಡ್ರೇಟ್ಸ್ ಕೂಡ ಇರುತ್ತೆ ಇದರಲ್ಲಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸಲ. ಮತ್ತು ಡಯಟ್ ಮಾಡೋರಿಗೆಲ್ಲ ತುಂಬ ಹೆಲ್ಪ್ಫುಲ್ ಇದು. ಮತ್ತು ಜಿಮ್ಗೆ ಹೋಗೋರೆಲ್ಲ ಯೂಸ್ ಮಾಡ್ಬೋದು. ಕಾರ್ಬೋಹೈಡ್ರೇಟ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ತಿಂದರೆ ಹೊಟ್ಟೆ ತುಂಬ್ದಂಗೆ ಅನಿಸುತ್ತೆ. ಇದು ನಾನ್ ವೆಜ್ ತಿನ್ನದೇ ಇರೋರು ಕೂಡ, ವೆಜ್ಜಲ್ಲಿ ಈ ಸೋಯಾ ಚಾನ್ಸ್ ಏನಿದೆ ಅದರಲ್ಲಿ ಬೇರೆ ಬೇರೆ ಐಟಮ್ ಮಾಡಿಕೊಂಡು ತಿನ್ಬೋದು. ನೋಡಿ, ಮಸಾಲೆ ಎಲ್ಲ ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ಸೋಯಾ ಚಾನ್ಸ್ ಹಾಕ್ಕೊಂಡು ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲೆ ಎಲ್ಲ ಸೋಯಾ ಚಾನ್ಸ್ಗೆ ಚೆನ್ನಾಗಿ ಅಂಟ್ಕೋಬೇಕು, ಆ ಥರ ಮಿಕ್ಸ್ ಮಾಡಿ. ನೋಡಿ ಫ್ರೆಂಡ್ಸ್, ಇದರಲ್ಲಿ ಪ್ರೋಟೀನ್ ಅಂಶ ತುಂಬ ಹೇರಳವಾಗಿದೆ, ಹೆಲ್ತಿಗೆ ತುಂಬ ಒಳ್ಳೆಯದಿದು. ನಾನ್ ವೆಜ್ ತಿನ್ನದೇ ಇರೋರು, ನಾನ್ ವೆಜ್ ತಿನ್ನೋರು ಅಂದರೆ ಕಬಾಬು, ಚಿಕನ್ ಕಬಾಬು ಆ ಥರ ಎಲ್ಲ ಮಾಡ್ಕೊತೀವಲ್ಲ, ಅದರಲ್ಲೇ ಇರುವಷ್ಟು ಪ್ರೋಟೀನು ಈ ಸೋಯಾ ಚಾನ್ಸಲ್ಲಿ ಕೂಡ ಸಿಗುತ್ತೆ. ವೆಜ್ ಅವ್ರಿಗೆ ಈ ಥರ ಮಾಡ್ಕೊಂಡು ತಿನ್ನಿ, ಚೆನ್ನಾಗಿರುತ್ತೆ, ಮಕ್ಕಳಿಗೂ ಇಷ್ಟ ಆಗುತ್ತೆ. ಇದು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು 10 ನಿಮಿಷ ಹಾಗೆ ಬಿಡಿ. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಅದಕ್ಕೆ. ನೋಡಿ, ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಹಾಗೆ ಇಡಿ, ಎಣ್ಣೆ ಕಾಯಕ್ಕಿಡೋಣ. ಒಂದು 10 ಮಿನಿಟ್ಸ್ ಬಿಡಿ, ಹಾಗೇನೆ ಅಷ್ಟರಲ್ಲೇ ಎಣ್ಣೆ ಕಾಯುತ್ತಾ. ನೋಡಿ ಫ್ರೆಂಡ್ಸ್, ಈಗ ಎಣ್ಣೆ ಕಾಯಕ್ಕಿಟ್ಟಿದ್ದೆ, ಕಾದಿದೆ. ಇದೊಂದು 10-15 ಮಿನಿಟ್ಸ್ ಬಿಡಬೇಕು, ಉಪ್ಪು ಖಾರ ಹಿಡಿಬೇಕು ಅಂತ ಹೇಳಿದ್ನಲ್ಲ, ಅದು ಕಬಾಬು, ಸೋಯಾ ಚಾನ್ಸ್ ಕಬಾಬ್ಗೆ. ಇದನ್ನು ಈಗ ಎಣ್ಣೆಗೆ ಬಿಡೋಣ. ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ, ಯಾಕೆ ಅಂದರೆ ಮಸಾಲೆ ಎಲ್ಲ ಬೇಗ ಫ್ರೈ ಆಗಿಬಿಡುತ್ತೆ. ಒಳಗಿರೋದೆಲ್ಲ ಸೋಯಾ ಚಾನ್ಸು ಅಷ್ಟು ಬೇಗ ಬೇಯಿಲ್ಲ, ಅದಕ್ಕೇ ಬಿಡುತ್ತೆ ಬೇಗ. ಅದಕ್ಕೆ ಬೇಗ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ.
ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಸ್ನ್ಯಾಕ್ಸ್ ಟೈಪಲ್ಲಿ ಟೀ ಕಾಫಿ ಟೈಮಲ್ಲಿ ಸಾಯಂಕಾಲ ಸ್ನ್ಯಾಕ್ಸ್ಗೆ ತಿನ್ಕೋಬೋದು. ಮೀಡಿಯಂ ಫ್ಲೇಮು ಇಲ್ಲಾಂದರೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಆಗಾಗ ಸ್ವಲ್ಪ ಈ ಥರ ತಿರುಗಿಸ್ಕೊಡ್ತಾ ಇದೆ. ಇದಕ್ಕೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಇದು. ಸೊ ಈ ಥರ ಎಣ್ಣೆಲಿ ಫ್ರೈ ಮಾಡಿ ಅವಾಗವಾಗ ಮಾಡ್ಕೊಳ್ಳಿ. ಬಟ್ ಬೇರೆ ರೆಸಿಪೀಸು ಇದೆ ಸೋಯಾ ಚಾಂಕ್ಸಲ್ಲಿ ಮಾಡೋವಂಥದ್ದು, ತುಂಬ ಹೆಲ್ದಿ ಫುಡ್ಡು. ನಾನು ಬೇರೆ ಥರನೂ ಮಾಡಿ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಇನ್ನು ಸೋಯಾ ಚಾಂಕ್ಸಲ್ಲಿ ಯಾವ ಥರ ರೆಸಿಪೀಸ್ ಬೇಕು ಅಂತ ನನಗೆ ಕಾಮೆಂಟ್ ಮಾಡಿ. ನಾನು ಅದೇ ಥರ ವಿಡಿಯೋ ಮಾಡಿ ನೀವು ಕೇಳಿದ ರೆಸಿಪಿನ ವಿಡಿಯೋ ಮಾಡಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಈಗ ಆಗಿದೆ. 2ರಿಂದ 3 ನಿಮಿಷ ಬೇಕಾಗುತ್ತೆ ಬೇಯಕ್ಕೆ. ಮೇಲೆ ಮಸಾಲೆ ಬೇಗ ಬೆಂದ್ಬಿಡುತ್ತೆ, ಫ್ರೈ ಆಗಿಬಿಡುತ್ತೆ. ಸೊ ಅದರೊಳಗಿರೋ ಸೋಯಾ ಚಾಂಕ್ಸ್ ಇದೆಯಲ್ಲ, ಅದು ಬೇಯಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಯಾಕಂದರೆ ಮುದ್ದೆ ನಾವು ಬರೀ ನೆನೆಸಿಟ್ಟಿದ್ವಿ ಅಷ್ಟೇ, ಬೇಯಿಸ್ಕೊಂಡಿದ್ದಿಲ್ಲ. ಬೇಯಿಸ್ಬಿಟ್ಟು ನೀರು ತೆಗೆದುಬಿಟ್ರೆ ಅದರಲ್ಲಿರೋ ಪ್ರೋಟೀನ್ಸ್ ಎಲ್ಲ ಹೋಗ್ಬಿಡುತ್ತೆ. ಹಾಗಾಗಿ ಮುದ್ದೆ ಬೇಯಿಸ್ಕೊಂಡಿಲ್ಲ, ಬರೀ ನೆನೆಸಿಟ್ಟು ಸೋಪ್ ಮಾಡಿ ಇಟ್ಕೊಂಡಿದ್ದಷ್ಟೇ ಅಲ್ವಾ. ಸೋಯಾ ಚಾಂಕ್ಸ್ ಬೇಗ ಬೇಯುತ್ತೆ, ಪರವಾಗಿಲ್ಲ. ಸೊ ಇಷ್ಟು ಹದಕ್ಕೆ ಬೇಯಿಸ್ಕೊಂಡು ತೆಗೆದಿಟ್ಕೊಳ್ಳಿ. ನೋಡಿ, ಮಸಾಲೆ ಏನು ಕೆಳಗೆ ಅಂಟ್ಕೊಳ್ಳಲ್ಲ, ಕರೆಕ್ಟಾಗಿ ಸೋಯಾ ಚಾಂಕ್ಸ್ಗೆ ಚೆನ್ನಾಗಿ ಅಂಟ್ಕೊಂಡಿದೆ. ಈಗ ಇದನ್ನು ತೆಗೆಯೋಣ. ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಆದಷ್ಟು. ನೋಡಿ ಫ್ರೆಂಡ್ಸ್, ರೆಡಿ ಟು ಈಟ್ ಸೋಯಾ ಚಾಂಕ್ಸ್ ಕಬಾಬ್. ತುಂಬ ಟೇಸ್ಟಿಯಾಗಿರುತ್ತೆ, ಈಸಿಯಾಗೂ ಮಾಡ್ಕೋಬೋದು ಮತ್ತು ಹೆಲ್ದಿ ಫುಡ್ ಕೂಡ. ಸೊ ಇದನ್ನು ಮಕ್ಕಳಿಗೆ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ, ಒಂದ್ಸಲ ಟ್ರೈ ಮಾಡಿ ಟೇಸ್ಟಿಯಾಗಿತ್ತು ಅಂತ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.